ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಚೆನ್ನಾಗಿದ್ದೀರಲ್ವ. ಇವತ್ತು ನಾನು ನೆಲಮಂಗಲ ಬಂದಿದ್ದೀನಿ. ನೆಲಮಂಗಲದಲ್ಲೇ ಲೀಲಾವತಿ ಅವರ ಮೆಮೋರಿಯಲ್ ನೋಡ್ಲಿಕ್ಕೆ ಬಂದಿದ್ದೀನಿ. ಇದರದ್ದು ನೆಲಮಂಗಲದಲ್ಲೇ ಹೋಗ್ತೀನಿ. ಅದಕ್ಕೂ ಮುಂಚೆ ಹೊಸದಾಗಿರಲ್ಲ ಈ ವಿಡಿಯೋ ನೋಡ್ತಿದ್ರಾ, ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಮತ್ತೆ ಒಳಗಡೆ ಹೋಗ್ಬಿಟ್ಟು ನೋಡ್ಕೊಂಡು ಬರೋಣ ಬನ್ನಿ. ಲೀಲಾವತಿ ಅಂದರೆ ಯಾರಿಗೂ ಗೊತ್ತಿಲ್ಲ, ಕರ್ನಾಟಕದಲ್ಲಿ ತುಂಬ ಸೀನಿಯರ್ ನಟಿ ಇವರು ಹುಟ್ಟಿದ್ದು 1937 ಹುಟ್ಟಿದ್ದಾರೆ. ಡಿಸೆಂಬರ್ 24ನೇ ತಾರೀಕು. ನೆಕ್ಸ್ಟ್ ಮಂತ್ ಇವ್ರದ್ದು ಬರ್ತ್ಡೇನೂ ಇದೆ. ಅವತ್ತು ಎಲ್ಲರೂ ಬನ್ನಿ. ಈ ಮೆಮೋರಿಯಲ್ ಅಂತೂ ಸಿಕ್ಕಾಪಟ್ಟ ಬ್ಯೂಟಿಫುಲ್ ಆಗಿದೆ. ಒಳಗಡೆ ಹೋಗ್ಬಿಟ್ಟು ನೋಡ್ಕೊಂಡು ಬರೋಣ ಬನ್ನಿ. ಲೀಲಾವತಿಯವರು 600ಕ್ಕಿಂತ ಹೆಚ್ಚಾಗಿ ಪಿಕ್ಚರ್ಗಳಲ್ಲಿ ನಟಿಸಿದ್ದಾರೆ. ಕನ್ನಡ, ತೆಲುಗು, ತಮಿಳು ಭಾಷೆಗಳಲ್ಲಿ ನಟಿಸಿದ್ದಾರೆ. ಲೀಲಾವತಿ ಅವರು ಮೊದಲನೇ ಚಿತ್ರ ಯಾವಾಗ ಬಂದಿದ್ದು ಗೊತ್ತಾ? 1953 ಓ ಅಯ್ಯಪ್ಪ, ನಾವು ಹುಟ್ಟಲೇ ಇಲ್ಲ. ತುಂಬ ಜನ ಹುಟ್ಟಲೇ ಇಲ್ಲ ಅನಿಸುತ್ತೆ ಈ ವಿಡಿಯೋ ನೋಡೋರು. ಲೀಲಾವತಿ ಅವ್ರದ್ದು ಫೇಮಸ್ ಡೈಲಾಗು ನೋಡಿ ಸ್ವಾಮಿ, ನಾವು ಇರೋದು ಹೇಗೇನೆ ಅಂತ ಹೇಳ್ತಾರೆ.
ಲೀಲಾವತಿಯವರು ತುಂಬ ಬಡತನದಲ್ಲಿ ಹುಟ್ಟಿದ್ದಾರೆ. ಕೋಳಿ ಮೊಟ್ಟೆ ತಗೊಳ್ಳಿಕ್ಕೆ ಕಾಸಿಲ್ಲದೆ ಬಾತುಕೋಳಿ ಮೊಟ್ಟೆ ತಿಂತಿದ್ರಂತೆ. ಅಷ್ಟು ಬಡತನದಲ್ಲಿದ್ದರು. ಅಬ್ದುಲ್ ಕಲಾಂ ಅವರು ಒಂದು ಮಾತು ಹೇಳ್ತಿದ್ರು ಒಂದು ಬುಕ್ಕಲ್ಲಿ, ಬಡವನಾಗಿ ಹುಟ್ಟೋದು ನಿಮ್ಮ ತಪ್ಪಲ್ಲ, ಆದರೆ ಬಡವರಾಗಿ ಸಾಯೋದು ನಿಮ್ಮ ತಪ್ಪು ಅಂತ. ಲೀಲಾವತಿಯವರು ಬಡವರಾಗಿ ಹುಟ್ಟಿದ್ದಾರೆ, ಆದರೆ ಬಡವರಾಗಿ ಸತ್ತಿಲ್ಲ. ಇದು ನನಗೆ ತುಂಬ ಇಷ್ಟವಾದ ಮಾತು. ಲೀಲಾವತಿಯವರ ಮೆಮೋರಿಯಲ್ ನೋಡ್ಲಿಕ್ಕೆ ಬಂದಾಗ ಇಲ್ಲಿ ಪ್ರಸಾದವನ್ನು ಸ್ವೀಕರಿಸಿ. ತುಂಬ ಚೆನ್ನಾಗಿರುತ್ತೆ. ನಾನು ಹೋದಾಗ ನನಗೆ ಇಷ್ಟವಾದ ಪುಳಿಯೋಗರೆ ಕೊಟ್ಟಿದ್ದರು. ತುಂಬ ಟೇಸ್ಟಿಯಾಗಿತ್ತು. ಪ್ರಸಾದ ತಿಂದ್ಬಿಟ್ಟು ವಿನೋದ್ ಸರ್ ಅವರು ಬರ್ತಾ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ ಬನ್ನಿ. ಮತ್ತೆ ಸರ್ ನಮಸ್ಕಾರ. ಸರ್ ನಮಸ್ಕಾರ. ಕನ್ನಡ ಖಜಾನಾ ವೀಕ್ಷಕರೇ ನಮಸ್ಕಾರ. ನಿಮ್ಗೆ ಸರ್ ಹೇಳಿ ಸರ್, ನೆಕ್ಸ್ಟ್ ಮಂತ್ ಅಲ್ಲಿ ಏನ್ ಪ್ರೋಗ್ರಾಮ್ಸ್ ಇದೆ? ಏನು ಇಲ್ಲ, ಪ್ರತಿ ವರ್ಷ ಅಮ್ಮವ್ರ ಹೆಸರಲ್ಲಿ 10 ದಿನ ಚಿತ್ರರಂಗದ ಕ್ಷೇತ್ರದ ಕಲಾವಿದರು, ತಂತ್ರಜ್ಞರು, ನಮ್ಮನ ಕಾಲದವರು ಯಾರಿದ್ದಾರೆ ಕಲಾವಿದರಾಗ್ಲಿ, ಹಿಂದಿನ ಕಾಲದ ಕಲಾವಿದರು ಯಾರು ಉಳಿದಿದ್ದಾರೆ, 80ರ ದಶಕದವರು, 90ರ ದಶಕದವರು, ಆಮೇಲೆ 2010ಕ್ಕೆ ಬಂದವರು ಎಷ್ಟು ಜನ ಇದಾರೋ ಪಾಪ ಇನ್ನೂ ಇದ್ದಾರೆ. ಅಷ್ಟು ಜನರಿಗೂ ನಮ್ಮಿಂದ ಆಗಿರುವಂತ ಒಂದು 10 ಜನರಿಗೆ, ಒಂದು ಸಂಕಲನಕಾರರು ಇರ್ಬೋದು, ಸಿಕ್ಕಿದ್ರೆ ನಿರ್ದೇಶಕರು ಇರ್ಬೋದು, ನಿರ್ಮಾಪಕರು ಇರ್ಬೋದು, ಕಲಾವಿದರು ಇರ್ಬೋದು, ಅವರೆಲ್ರಿಗೂ 10 ಜನಕ್ಕೆ ಸನ್ಮಾನ, ಅದ್ರ ಜೊತೆಲಿ ಪ್ರತಿಯೊಬ್ಬರಿಗೂ ನಗದು ಅದನ್ನ ಮಾಡಿ ಕೊಡ್ಬೇಕು ಅನ್ನುವಂತ ಆಸೆ. ಆಮೇಲೆ ಅಮ್ಮವ್ರ ಹೆಸರಲ್ಲಿ ಆವತ್ತಿನ ದಿವಸ ಏನು ಸಿಹಿ ಪಾಯಸನೂ ಇರುತ್ತೆ, ಮಾಂಸಾಹಾರಿನೂ ಮಾಡ್ತಾ ಇದೀವಿ. ಕಿರು ಕಲಾವಿದರು, ನನ್ನ ತಾಯಿ ಆಸೆ ಏನು ಅಂತಂದ್ರೆ, ಅವ್ರು ಫಸ್ಟ್ ಬಂದಿದ್ದೇ ಬಂದು ನಾಯಕಿಯಾಗಿ ಬರ್ಲಿಲ್ಲ, ಕಥಾನಾಯಕಿ, ಅವರು ಪೋಷಕ ಕಲಾವಿದರಾಗೆ ಬಂದು. ಹಂಗಾಗಿ ಪೋಷಕ ಕಲಾವಿದರು, ಜೂನಿಯರ್ ಆರ್ಟಿಸ್ಟ್, ಕೂಲಿ, ಯಾರು ಕೂಲಿಗಳಿದ್ದಾರೋ ಎಲ್ಲ ನಮ್ಮ ಪಕ್ಷದವ್ರು. ನಮ್ಮಮ್ಮನೂ ಕೂಲಿನೇ, ನನಗೇನೇ ಅವ್ರು ಮಾಡಿಕೊಟ್ರು ನಾನು ಕೂಲಿ ಅನ್ಕೊಳಕ್ಕೆ ನಾನು ಹೆಮ್ಮೆ ಪಡ್ತೇನೆ. ಆಮೇಲೆ ಕಲಾವಿದ ಅಷ್ಟೇ. ಲೀಲಾವತಿಯವರು ಕರೋನಾ ಟೈಮಲ್ಲಿ ಹಾಸ್ಪಿಟಲನ್ನು ನಿರ್ಮಾಣ ಮಾಡಿದ್ದಾರೆ. ಬನ್ನಿ ಅಲ್ಲಿಗೆ ಹೋಗೋಣ. ಇಲ್ಲಿನ ಅಡ್ರೆಸ್ ನೀವು ಬೇಕಂದರೆ ನೀವು ಗೂಗಲಲ್ಲೇ ಸರ್ಚ್ ಮಾಡಿ, ಲೀಲಾವತಿ ಮೆಮೋರಿಯಲ್ ಅಂತ ಸರ್ಚ್ ಮಾಡಿ ನೀವು ಇಲ್ಲಿಗೆ ಬಂದುಬಿಡ್ತೀರಾ. ಸೀದಾ ಹಾಸ್ಪಿಟಲೂ ಆನ್ ದ ವೇಲೇನೆ ಬರುತ್ತೆ. ಬನ್ನಿ. ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ನಾನು ತಿಳ್ಕೊತೀನಿ. ಇಷ್ಟವಾದರೆ ನೀವು ನೋಡಿ ಹಾಗೆ ಹೋಗಬೇಡಿ. ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಟಾಟಾ, ಬೈ ಬೈ, ಸಿ ಯು ನೆಕ್ಸ್ಟ್ ವಿಡಿಯೋಲ್ಲಿ ಸಿಗೋಣ. ನಮಸ್ಕಾರ.